ಪನ್ನೀರ್ ಇದೆ. ಐಸ್ ಕ್ರೀಮಾ ಇಲ್ಲೇ ಡಬ್ಬ ಐತಲ್ಲ, ಖಾಲಿ ಡಬ್ಬ. ಎಲ್ಲಿಂದ ನಮ್ಮ ತರಿಸಿದ್ದು? ಹೋಗ ಅದೇ ಅಲ್ಲಿಂದಾನೇ ತಗೊಂಬತ್ತೀನಿ. ಏಯ್ ನೀನ್ ಅವತ್ತಿದ್ದಾಗ ನೀನ್ ತಿನ್ಲಿಲ್ವಾ? ನಾನೆಲ್ಲಿ ಇಲ್ಲ, ನಾನು ಇಲ್ದಾಗೆ ನೀನ್ ತಂದಿದ್ಯಾ. ನಾನಲ್ಲ, ಮಮ್ಮಿ ತರಿಸಿದ್ದು. ಮಕ್ಳು ಬಂದಿದ್ವಲ್ಲ. ಗುಡ್ ಮಾರ್ನಿಂಗ್, ರಾಧೆ ರಾಧೆ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಅಂಗಡಿ ಹತ್ರ ಕುತ್ಕೊಂಡು ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗು. ನಾನು ಆಲ್ರೆಡಿ ಬಂದು ಕುತ್ಕೊಂಡಿದ್ದೀನಿ. ಇಲ್ಲೆಲ್ಲ ಬಿಸಿಲು ಇಲ್ಲ ಇವತ್ತಿನ್ನು. ಎಲ್ಲ ವೆದರ್ ಇನ್ನೂ ಮಂಜಿರೋ ಥರ ಐತೆ, ಇನ್ನೂ ಬಿಸಿಲೆಲ್ಲ ಇಲ್ಲ. ಆಮೇಲೆ ಒಂದು 10 ಆದಮೇಲೆ ಬಿಸಿಲು ಬರ್ಬೋದು ಅನ್ಕೋತೀನಿ. ಇವತ್ತು ಸಂತೆ ಅಲ್ವಾ, ಅದಕ್ಕೆ ಮೂಮೆಂಟ್ ಜಾಸ್ತಿ ಇದೆ ಜನರದು. ಎಲ್ಲ ಗಾಡಿ ಸೌಂಡೇ ಜಾಸ್ತಿ ಕೇಳಿಸ್ತಾ ಇರ್ತದೆ ಈಗ ಅರ್ಧ ವ್ಲಾಗಲ್ಲಿ ಫುಲ್ಲು. ಹೆಂಗೋ ಕೂತಿದೆ ಸುಮ್ಮನೆ, ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲಿ ಕೂತ್ಕೊಂಡೆ, ತಿಂಡಿಗೆ ಹೋಗಿಲ್ಲ ಇನ್ನು. ಆಮೇಲೆ ಹೋಗ್ತೀನಿ ಮನೆಗೆ. ಮಮ್ಮಿನ ಬೆಳ್ಳೂರು ಕರ್ಕೊಂಡೋಗ್ಬೇಕು. ಕರ್ಕೊಂಡೋಗಿ ಬಂದು ಈಗೇನು ಬ್ಲರ್ ಆಗಿಬಿಡ್ತದಪ್ಪ, ಸಡನ್ನಾಗಿ ಬ್ಲರ್ ಅಲ್ವಾ, ಸಂತೆ ಇದೆ. ಇದೇನು ಫುಲ್ ವೈಟ್ ಆಗೋಯ್ತು. ಹಾಂ, ಇವಾಗ ಸರಿ ಹೋಯ್ತು. ಒಂದೇ ಸಲ ತಿರುಗಿಸಿದ ತಕ್ಷಣ ಫುಲ್ ವೈಟ್ ಆಗೋಯ್ತು. ಗಾಳಿ ಬೀಸ್ತಾ ಇಲ್ಲ, ಬಿಸಿಲು ಇಲ್ಲ. ಚಿಲ್ಲಾಗಿ ಇನ್ನೂ ಬಿಸಿಲು ಆಮೇಲೆ ಬರುತ್ತೆ, ಇವಾಗ ಏನಿರಲ್ಲ. ಗಾಡಿ ಸೌಂಡೇ ಜಾಸ್ತಿ ಇಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ರೆ. ಅಂತ ಹೋಗೋಕ್ಕೆ ಆ ಗಾಡಿ ಬಿಟ್ಬಿಟ್ಟು ಬಂದೆ. ಇವಾಗ ಈ ಗಾಡಿ ತೆಗೆದುಕೊಂಡು ಹೋಗ್ತಿದ್ದೀನಿ. ಕಾಲೇಜ್ಗೆ ಹೋಗ್ಬೇಕಾದ್ರೆ ತೆಗಿದೆ ಸೇಮ್ ಟೈಮ್ಗೆ. ಅಂದರೆ ಇವತ್ತು ಕಾಲೇಜ್ ಹೋಯ್ತಲ್ಲ, ಅದಕ್ಕೆ ಎಲ್ಲ ಇಲ್ಲೇ ಬಿಸಾಕಿ ಹೋಗಿರ್ತಾರೆ. ಮಲ್ಗೆಲ್ಲ ಮಾಡೋಲ್ಲ, ಸುಮ್ಮನೆ ತೆಗ್ದಿಸಿದ್ರು ಆಯ್ತದೆ. ಇದನ್ನ ಇಲ್ಲಿ ಇಟ್ಟಿದ್ದೀನಿ, ಸುಮ್ಮನೆ ಕೆಳಗಾಗ್ತದೆ. ಇಡೀ ಗಾಡಿ ಎಲ್ಲ ತೆಗೆದು ಈಚೆ ನೀರೆಲ್ಲ ಹಾಕಿ ಆದಮೇಲೆ ಸಿಗ್ತೀನಿ. ಹೊಟ್ಟೆಗೆ ಹೋಯ್ತಿದ್ದೀನಿ ಪಕ್ಕ. ಇನ್ನೊಂದು ಸತಿ ನಾನು ಹೋಗ್ತೀನಿ ಇವತ್ತು ನನಗೆ. ಹಾಂ ಸರಿ, ಇವಾಗ ಹೋಯ್ತಿದ್ದೀನಿ. ಇನ್ನೊಂದು ಸತಿ ಪಕ್ಕ ಏನಾದ್ರು ಹೇಳಿ ಕಳಿಸೇ ಕಳಿಸ್ತಾರೋ, ಇಲ್ಲ ಅಂದರೆ ಇಲ್ಲ, ಬಟ್ ಪಕ್ಕ 2 ಸರಿ. ಎಲ್ಲ ತಗೊಂಡು ಮನೆ ಹತ್ರ ರೀಚ್ ಆಗೋಯ್ತು. ಇವತ್ತು ಇನ್ನೊಂದು ಸತಿ ಹೋಗದೆ ಇರೋಂಗೆ ಮಾಡಿದ್ರು. ಯಾಕಂದರೆ ಮುಂಚೆನೇ ಫೋನ್ ಮಾಡಿಬಿಟ್ರು, ಇಲ್ಲ ಇನ್ನೊಂದು ಸತಿ ಹೋಗ್ಬೋದು. ರಾಣಿ ಅಲ್ಲೇ ಹೊರಗಡೆ ಹೋದ್ರು. ನಾನು ಅಂದ್ಕೊಂಡೆ ಪಕ್ಕ 2 ಸತಿ ಹೋಗ್ಬೇಕಾಯ್ತದೆ ಅಂತ. ಆದರೆ ಹೇಳಿದ್ರು ಒಂದು ಸತಿ ಹೋಗು, ಒಂದೇ 2 ಐಟಮ್ ಮಿಸ್ ಮಾಡಿದ್ರು. ನಮ್ಮ ಅಕ್ಕ ನಿನ್ನೆ ರಾತ್ರಿ ಬಂದ್ಬಿಟ್ಟು ಈಗ ಎದ್ದವ್ರು ಅನಿಸ್ತದೆ. ಈಗಲೇ ಎದ್ದಿರೋದು ನೀನು? ಇಲ್ಲ, ತಿನ್ನಿ ಹಾಕೋಣ. ಇನ್ನೊಂದು ಈರುಳ್ಳಿ ಅಲ್ಲೇ ಬಿಟ್ಬಿಡು ಬಂದಿದ್ದೀನಿ. ಈರುಳ್ಳಿ 2 ಇಲ್ಲೇ. ಇದನ್ನ ಇಲ್ಲೇ ಈ ಕಡೆಯಲ್ಲಿ ಇರ್ತೀನಿ. ಅವರ ಮೇಲೆ ಯಾವಾಗಾರ ಬಿಡಿಸ್ಕೊಳ್ಳಿ. ನೇಮ್ ಫಿಡ್ ಲೊಕೇಶನ್ ಚೇಂಜ್ ಮಾಡ್ತಾನೆ ಐತಿ. ಹಂಗಿತ್ತು ಹಿಂಗಾಗೈತೆ, ಅದೇ ಏನೇನೋ ಡಿಫ್ರೆಂಟಾಗಿ ಮಾಡ್ತಾ ಇರ್ತಾರೆ ಅವರು. ತಂದಿರೋದೆಲ್ಲ ಜೋನ್ಸ್. ನಮ್ಮ ಅಕ್ಕ ದೋಸೆ ಹಾಕೊಡ್ತಾವೆ. ಮಮ್ಮಿಗೆ ರಜಾ ಇವತ್ತು, ತಿಂಡಿ ಗಿಂಡಿ ಹಾಕೋಕ್ಕೆ. ಇದೇನೇನೋ ಕ್ಯಾರೆಟ್ ಐತೆ. ದೋಸೆ ಮೇಲೆ ಫುಲ್ಲು ಗ್ರೇಟಿಂಗ್ಸ್ ಮಾಡ್ತಾರೆ. ಈಗ ಟೀ ಇಟ್ಟವ್ರೆ. ಈರುಳ್ಳಿ ದೋಸೆ ಅಂದರೆ ಹಿಂಗಲ್ಲ, ಬರೀ ಈರುಳ್ಳಿ ಇರ್ತದೆ. ಅದು ಈರುಳ್ಳಿ ದೋಸೆ. ಕ್ಯಾರೆಟ್, ಈರುಳ್ಳಿ, ಅಂದ, ಪ್ಯಾಜ್ ಏನೇನೋ ಐತಿ ಇದರಲ್ಲಿ. ಏನವ ನೀವು ಬಂದಿದ್ದೆ ಅದ. ಪನ್ನೀರ್ ಐತೆ ಫ್ರೀಯಾಗಿ. ಫ್ರಿಡ್ಜಲ್ಲಿ 3 ಥರ ಜ್ಯೂಸ್ ಐತೆ. ಏನು ಬೇಕು ಕುಡಿಬೋದು ಆರಾಮ್ಸೆ. ಇಲ್ಲಿ ತಿರ್ಗು ಈ ಕಡೆ 3 ಟೈಪ್ಸ್ ಜ್ಯೂಸ್ ಇದೆ. ಪನ್ನೀರ್ ಇದೆ. ಐಸ್ ಕ್ರೀಮಾ ಇಲ್ಲೇ ಡಬ್ಬ ಐತಲ್ಲ, ಖಾಲಿ ಡಬ್ಬ. ಎಲ್ಲಿಂದ ನಮ್ಮ ತರಿಸಿದ್ದು? ಹೋಗ ಅದೇ ಅಲ್ಲಿಂದಾನೇ ತಗೊಂಬತ್ತೀನಿ. ಏಯ್ ನೀನ್ ಅವತ್ತಿದ್ದಾಗ ನೀನ್ ತಿನ್ಲಿಲ್ವಾ? ನಾನೆಲ್ಲಿ ಇಲ್ಲ, ನಾನು ಇಲ್ದಾಗೆ ನೀನ್ ತಂದಿದ್ಯಾ. ನಾನಲ್ಲ, ಮಮ್ಮಿ ತರಿಸಿದ್ದು. ಮಕ್ಳು ಬಂದಿದ್ವಲ್ಲ ಅಂತ ತರಿಸ್ದೆ. ಮಕ್ಳು ಪಾಪ ಅಪ್ರೂಪಕ್ಕೆ ಬಂದಿದ್ರಲ್ಲ, ಅದಕ್ಕೆ ತರಿಸ್ದೆ. ಇದು ಗ್ರೇಟ್ ಮಾಡೋದಲ್ಲಿ ಹಾಕಿದ್ನ ಹಂಗೆ ಒಂದು ಸ್ವಲ್ಪ ಗ್ರೀನ್ ಕಲರ್. ನನ್ಗೆ ಗೊತ್ತಿಲ್ಲ, ಅದೇ ತಗೋ. ರೆಡ್ ಗ್ರೀನೇ ಬೇಕು ಅಂತೇನು? ರೆಡ್ ಡೇಂಜರ್ ಅಂತಾನ? ಅದೇನೋ ಕ್ಯಾರೆಟ್ ಇದು ಮಾಡೋದ್ ಕಣಮ್ಮ. ಈ ಮಮ್ಮಿ ಇಲ್ಲಿ ಮಾಡೈತೆ ಅಂದ್ರೆ ಈಚೆ ಎಲ್ಲಾರು ಇರ್ತದೆ ಅದು ಪಕ್ಕ. ಎಲ್ಲ ಐತಮ್ಮ ನೋಡಿ, ಕಾಣಿಸ್ತಾ? ಹಾಂ, ಏನು ಮಾಡ್ತೀಯ? ಅದನ್ನ ಕಟ್ ಮಾಡ್ತೀಯಾ? ಗ್ರೇಟಿಂಗ್. ಈ ರಾಣಿ ಅಷ್ಟು ಚಿಕ್ಕ ಮಾಡ್ರಾಗ ಚೆನ್ನಾಗಿರಲ್ಲ ರಾಣಿ. ಡಿಫ್ರೆಂಟ್ ಫುಡ್ಡು. ನಮ್ಮ ಮನೇಲಿ ನಮ್ಮ ಅಕ್ಕ ಬಂದರೆ ಡಿಫ್ರೆಂಟು, ಮಮ್ಮಿ ಅಂದರೆ ನಾರ್ಮಲ್ಸ್. ಅನ್ನ ಸಾಂಬಾರ್. ಸಾಂಗ್ ಹೇಳ್ತಾ ಇದೆ.
ಟಿ ವಿಲಿ ಬರ್ತಾ ಸಾಂಗ್ನೇ ರಿಪೀಟ್ ಮಾಡ್ತಾ ಇತ್ತು ನಮ್ಮಮ್ಮ. ಅದೇ ರಿಪೀಟ್ ಮಾಡ್ತಾ ಐತೆ, ಒಂದು 2-3 ಸಾಂಗ್ ಮಾತ್ರ ರಿಪೀಟ್ ಮಾಡ್ತದೆ ಅಷ್ಟೇನೆ. ಬಾ 2 ದಿವಸದಿಂದ ಬರ್ತಾವನೆ ಕರೆಕ್ಟಾಗಿ ಯಾರು ಆಗ್ತಾ ಇಲ್ಲ ಏನೋ ಊಟ ಅದಕ್ಕೆ ಬರ್ತಾವನೆ. ನಾನು ಹೌದಾ? ಓ ಸುಮ್ಮನೆ ಬಂದಿಲ್ಲ ಹಂಗೆ ನೀನು. ನಾನು ಊಟಕ್ಕೆ ಬಂದವನು ಊಟ ಎಲ್ಲ ಮುಗಿಸ್ಕೊಂಡು ಅಂಗಡಿ ಹತ್ರ ಹೋಗ್ತಾ ಇದ್ದೀನಿ. ಹಾಂ ಪ್ಯಾಂಟ್ ಇಲ್ಲ, ಇದು ನ್ಯೂ ಸ್ಟೈಲ್ ಈ ಥರ ಹೋಗೋದು. ಸಂತೆಲಿ ಎಷ್ಟು ಹೇಳು? ಕಾಸ್ಟ್ಲಿ ಅಮ್ಮ, ಫುಲ್ ಕಾಸ್ಟ್ಲಿ, 80 rupees. ಬಿಸಿಲು ಕ್ಯಾಮ್ರಾ ನಡೀತೀನಿ, ನಾನು ಹೋಗಲ್ಲ ಮುಂದಕ್ಕೆ. ಮಳೆ ಬರೋಂಗೈತೆ, ಪಕ್ಕ ಮಳೆ ಇವತ್ತು. ನಮ್ಮಮ್ಮ ಊಟಕ್ಕೆ ಕಳಿಸಿದ್ರು, ಅವ್ರಿಗೆ ಹೋಗ್ಬಿಟ್ಟು ಊಟಕ್ಕೆ ಕಳಿಸ್ತೀನಿ. ತಣ್ಣಗೆ ಗಾಳಿ ಬೀಸಿತು, ಸ್ವಲ್ಪನಾದರೂ ರಿಲ್ಯಾಕ್ಸ್ ಆಯಿತು. ಗಾಳಿ ಬೀಸಿರಲಿಲ್ಲ, ಚಾರ್ಜರ್ ಇಲ್ಲ ಫೋನಲ್ಲಿ, ಅದಕ್ಕೆ ಚಾರ್ಜರ್ ಅಂಗಡಿ ಹತ್ರ ತೊಗೊಂಡೋಗ್ತಾ ಇದ್ದೀನಿ. ನಿಮಿಷ ಫ್ಯಾನ್ ಹಾಕೊಂಡು ಕುತ್ಕೊಂಡ್ಬಿಡ್ತೀನಿ. ಸೆಕೆ ಇದೆ, ಸೆಕೆ ಫುಲ್ ಸೆಕೆ ಅಂದರೆ ಅಷ್ಟಿಷ್ಟಲ್ಲ, ಒಂದು 5 ನಿಮಿಷ ಕೋಲ್ಡ್ ಆಗುತ್ತೆ. ಒಂದೇ ಯಾವುದೋ ಆಗೈತೆ. ಗಾಡಿ ತೆಗಿಯಕ್ಕೆ ಹೋದ್ರೆ ಮಲ್ಗೋನಿ ಎದ್ಬಿಟ್ಟು ಓಡ್ಬಿಡ್ತಾನೆ. ರಾಣಿ ಕಾಯ್ಲೋನ್ ಹಿಡ್ಕೋ, ಅದೇ ರೆಡಿ ಆಗೋನೆ. ಓಯ್ ಅಲ್ಲೇ ಎದ್ದು ರೆಡಿಯಾಗಿ ಕೂತವನೆ, ಈಗ ಎಸ್ಕೇಪ್ ಆಗ್ಬಿಡ್ತಾನೆ. ಈಗ ಒಂಚೂರು ಗಾಡಿ ಸ್ಟಾರ್ಟ್ ಆ ಕಡೆ ಈ ಕಡೆ ನೋಡಲ್ಲಿ ಕಣ್ಬಿಟ್ಕೊಂಡು ರೆಡಿ ಆಯ್ತಾನೆ. ಒಯ್ತಾನ ಅವನು. ಗಾಡಿ ಈಚೆ ಹಾಕ್ತೀನಿ, 1 ನಿಮಿಷ ಹಿಡ್ಕೊ. ರೈಸ್ ಇವಾಗ ಜಸ್ಟ್ ಬಂದೆ, ಹಾಲು ಇರಲಿಲ್ಲ ಅಂತ ಮಮ್ಮಿ ಫೋನ್ ಮಾಡಿದರು. ಇದು ಹಾಲು ಕೊಡ್ತೀನಿ. ಇನ್ನೇ ನಮ್ಮ ಅಕ್ಕ ಏನು ಮಾಡ್ತವ್ರೆ ಅಂತ ಗೊತ್ತಿಲ್ಲಲ್ಲ, ಫೋನ್ ನೋಡ್ತಾವ್ರೆ, ಮಾಡೋಕ್ಕೆ ಕೆಲಸ ಇಲ್ಲ ಅಂತ. ಕೆಲಸ ಮಾಡ್ತಾ ಇದ್ದೀನಿ, ಫೋನ್ ನೋಡ್ತಿದ್ಯಾ? ನಾನು ಏನೋ ನೋಡ್ತಾ ಇದ್ದೆ. ಹಾಂ ಏನೋ ನೋಡ್ತಾ ಇದ್ದೆ. ನೋಡಮ್ಮ, ಮದರ್ ಇಂಡಿಯಾ ಫ್ರಿಜ್ಜಲ್ಲಿ ಇಡಪ್ಪ. ಫ್ರಿಡ್ಜಲ್ಲಿ ಇನ್ನೆಲ್ಲಿ ಇಡೋಣ? ಅಡುಗೆ ಏನು ಮಾಡೇ ಇಲ್ಲ. ಯಾರು ಬರ್ದೇನೆ ಅಲ್ಲಿ ಮಾಡ್ಕೊಂಡು ಕೂತ್ಕೊಳ್ಳೋಣ. ಇವಾಗ ಊಟಕ್ಕೆ ಹೋಗ್ಬೇಕು. ಇಷ್ಟೊತ್ತು ಮಲಗಿದ್ದೆ, ಈಗ ಊಟಕ್ಕೆ ಬರೋಸಿದ್ರು. ಊಟಕ್ಕೆ ಹೋಗ್ತೀನಿ, ಚಾರ್ಜ್ ಹಾಕ್ಬಿಟ್ಟು ಫೋನ್ನ ಬರೋ ಅಷ್ಟಲ್ಲಿ ಎಡಿಟ್ ಮಾಡೋಕ್ಕೆ ಟೈಮ್ ಆಗುತ್ತೆ. ಅರ್ಧ ನಿದ್ದೆಲಿ ಎದ್ಬಿಟ್ರೆ ಊಟ ಮಾಡೋಕ್ಕೂ ಮನಸ್ಸಿರಲ್ಲ. ಹೋಗಿ ಜಲ್ದಿ ಊಟ ಮಾಡ್ಕೊಂಬರ್ತೀನಿ. ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡು ಎಡಿಟ್ ಮಾಡಬೇಕಷ್ಟೇ ಪೆಂಡಿಂಗ್ ಇರೋದು. ಎಡಿಟ್ ಮಾಡ್ಬಿಟ್ಟು ಮಲ್ತೀನಿ. ನಾಳೆ ಸಂಡೇ ಅಷ್ಟೇ, ನಾಳೆ ಸ್ವಲ್ಪ ಕೆಲಸ ಜಾಸ್ತಿನೇ ಐತೆ. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಚಾನಲ್ ಹೊಸಬ್ರಾಗಿದ್ರು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.